ಗುಡ್ ಮಾರ್ನಿಂಗ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಿಫ್ಟಿ 50 ಎಕ್ಸ್ಪೈರ್ ಐತಿ. ನೋಡೋಣ ಇವತ್ತೇನಾದ್ರು ಟ್ರೇಡ್ ಸಿಗ್ತಾವೆ ಅಂತ. ಅದಕ್ಕೆ ಇವತ್ತು ಟ್ರೇಡ್ ಮಾಡ್ಬೇಕಂತ ಅಂದ್ಕೊಂಡೇನಿ. ನಿಫ್ಟಿ 50 ಎಕ್ಸ್ಪೈರಿ ಐತಿ. ಯಾವುದಾದ್ರೂ ಒಂದು ಒಳ್ಳೆ ಟ್ರೇಡ್ ಸಿಕ್ಕರೆ ಇವತ್ತು ಟ್ರೇಡ್ ಮಾಡಿ ಅದನ್ನ ಪೋಸ್ಟ್ ಮಾಡ್ತೀನಿ. ಪ್ರಾಫಿಟ್ ಆದರೂ ಪೋಸ್ಟ್ ಮಾಡ್ತೀನಿ, ಇಲ್ಲ ಲಾಸ್ ಆದರೂ ಪೋಸ್ಟ್ ಮಾಡ್ತೀನಿ. ವೇಟ್ ಮಾಡಿರಿ. ಆ್ಯಂಡ್ ಇವಾಗ ಡಿಮ್ಯಾಟ್ ಅಕೌಂಟ್ ಅದು ಓಪನ್ ಮಾಡಿ ನಾನು ಅಕೌಂಟ್ ಲಾಗಿನ್ ಆಗಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಟೈಮ್ 9:17 ಆಗೈತಿ. ಪ್ರೀ ಮಾರ್ಕೆಟ್ ಕ್ಲೋಸ್ ಆಗಿ ಮಾರ್ಕೆಟ್ ಓಪನ್ ಆಗೈತಿ ಈಗ. ಮತ್ತು ಮಾರ್ಕೆಟ್ ಓಪನ್ ಆದಮೇಲೆ ಇವತ್ತು ಭಾಳ ಲೇಟ್ ಆಯ್ತಾ, ಯಾಕಂತಂದ್ರೆ ಸ್ವಲ್ಪ ಲೇಟ್ ಮಾಡಿದ್ದೆ. ನಿನ್ನೆ ಮಳೆ ಜೋರಾಗಿತ್ತು, ಸೊ ಫುಲ್ ಜೋರು ನಿದ್ದೆ ಇತ್ತು. ಈಗ ಎದ್ದು ಫ್ರೆಶ್ ಅಪ್ ಆಗಿ ಟ್ರೇಡ್ ಮಾಡಕ್ಕೆ ಹೊಂತೀನಿ. ಅನಾಲಿಸಿಸ್ ನೋಡೋಣ. ಅನಾಲಿಸಿಸ್ ಮಾಡಿ ಆದಮೇಲೆ ಟ್ರೇಡ್ ತೊಗೋತೀನಿ. ಹಾಗೆ ತೊಗೊಲ್ಲ, ರ್ಯಾಂಡಮ್ ಟ್ರೇಡ್ ಅಂತೂ ಮಾಡೋಲ್ಲ. ಅನಾಲಿಸಿಸ್ ಮಾಡ್ತೀನಿ. ನೋಡೋಣ ನಿನ್ನೆ ಹೈಯ ನಿನ್ನೆ ಲೋ ಏನಾದರೂ ಬ್ರೇಕ್ಔಟ್ ಆದ್ರೆ ಟ್ರೇಡ್ ಮಾಡ್ತೀನಿ. ಅದರ್ವೈಸ್ ನೋಡೋಣ, ಅಪಾರ್ಚುನಿಟಿ ಸಿಕ್ಕರಷ್ಟು ಟ್ರೇಡ್ ಮಾಡೋದು. ಇಲ್ಲಾಂದ್ರೆ ಓಕೆ, ಇವತ್ತಿನ ಕ್ಯಾಪಿಟಲ್ ಉಳಿಸೋಣ್ರನ ಟ್ರೇಡಿಂಗ್ ಆದಂಗೆ ಅದು. ಯಾಕಂದ್ರೆ ನಿಮ್ಮ ಕ್ಯಾಪಿಟಲ್ ಎಷ್ಟು ದಿವ್ಸ ನಿಮ್ಮ ಜೊತೆ ಇರ್ತೈತಲ್ಲ ಅಷ್ಟು ದಿವ್ಸ ನೀವು ಟ್ರೇಡ್ ಮಾಡ್ಬೋದಾ. ಸೊ ಅನಾಲಿಸಿಸ್ ಮಾಡ್ದನ ಸೆಟಪ್ ಬರ್ದನ ನೀವು ಟ್ರೇಡ್ ತೊಗೊಂಡ್ರಿ ಅಂತಂದ್ರೆ ರಾಂಗ್ ಆಗೋ ಚಾನ್ಸಸ್ ತುಂಬ ಇರ್ತೈತಿ. ರಾಂಗ್ ಆದಮೇಲೆ ಮತ್ತು ಓವರ್ ಟ್ರೇಡ್ ಮಾಡೋ ಚಾನ್ಸಸ್ಸು ತುಂಬ ಬರುತ್ತೆ. ಸೊ ಅದರ ಸಂಬಂಧ ಅದನ್ನ ಅವಾಯ್ಡ್ ಮಾಡ್ಬೇಕಂತಂದ್ರೆ ಅನಾಲಿಸಿಸ್ ಮಾಡಿರಿ. ಸೆಟಪ್ ಬಂತಂದ್ರೆ ಟ್ರೇಡ್ ಮಾಡಿರಿ. ಇದು ಓಪನ್ ಆಗೈತಿ. ಓಪನ್ ಆದಮೇಲೆ ಏನೇನಾಯ್ತು ಅನ್ನೋದು ತೋರಿಸ್ತೀನಿ. ವೇಟ್. ಇವಾಗ ಮಾರ್ಕೆಟ್ ಓಪನ್ ಆಗೈತಿ. ನಾನು ಯಾವ ರೀತಿ ಅನಾಲಿಸಿಸ್ ಮಾಡ್ತೇನೆ ಅಂದ್ರೆ ಇಲ್ಲಿ ನೋಡಿರಿ, 15 ಮಿನಿಟ್ ಟೈಮ್ ಫ್ರೇಮ್ ತೊಗೋತೀನಿ. 15 ಮಿನಿಟ್ ಟೈಮ್ ಫ್ರೇಮ್ ಹಾಕಿ ಸೊ ಮಾರ್ಕೆಟ್ದಾಗ ವೇಟ್ ಇದನ್ನ ಫುಲ್ ಕೇರ್ಫುಲ್ಲಾಗಿ ವಿಡಿಯೋ ನೋಡ್ರಿ. ಸೆಲ್ಲಿಂಗ್ ಎಲ್ಲಿಂದ ಬಂದೈತಿ? ಮೊನ್ನೆಯಿಂದ ಸೆಲ್ಲಿಂಗ್ ಈ ರೇಂಜಿಂದ ಬಂದೈತಿ. ಆ್ಯಂಡ್ ನೆಕ್ಸ್ಟ್ ಸೆಲ್ಲಿಂಗ್ ಬಂದಿದ್ದ ಈ ರೇಂಜಿಂದ. ಫಸ್ಟ್ ನಾನೇನು ಮಾಡ್ತೀನಿ, ಸೆಲ್ಲಿಂಗ್ ರೇಂಜನ್ನ ಐಡೆಂಟಿಫೈ ಮಾಡ್ಕೋತೀನಿ. ಆ್ಯಂಡ್ ನಿನ್ನೆ ಸೆಲ್ಲಿಂಗ್ ಇಲ್ಲಿಂದ ಬಂದೈತಿ. ಆ್ಯಂಡ್ ಬೈಯಿಂಗ್ ಈಗ ಸೆಲ್ಲಿಂಗ್ ಆಯ್ತಾ. ಇವಾಗ ನಾನು ಏನು ನೋಡ್ಕೋಬೇಕಂತಂದ್ರೆ ಬೈಯಿಂಗ್ ಈ ರೇಂಜಿಂದ ಬಂದೈತಿ. ಸೊ ನೋಡಿರಿ ಯಾವ ರೀತಿ ಮಾರ್ಕೆಟ್ ಸಪೋರ್ಟ್ ತೊಗೋತೈತಲ್ಲೇ. ಆ್ಯಂಡ್ ಅದರೊಳಗೆ ಇನ್ನು ಬೈಯಿಂಗ್ ಇಲ್ಲಿ ಸ್ವಲ್ಪ ಬಂದೈತಿ. ಆ್ಯಂಡ್ ಈ ರೀತಿ ನಾವು ಮಾರ್ಕೆಟ್ದಾಗ ಬೈಯಿಂಗ್ ಝೋನನ್ನು ಪಾಯಿಂಟ್ ಔಟ್ ಮಾಡಿದೆ ಅಂದ್ರೆ ನಮಗೇನಾಕೈತಿ, ಮಾರ್ಕೆಟ್ದಾಗ ಟ್ರೇಡ್ ಮಾಡೋಕೆ ಈಸಿ ಆಕೈತಿ. ಲಾಸ್ಟ್ ಬೈಯಿಂಗ ಆ್ಯಂಡ್ ಸೆಲ್ಲಿಂಗ್ ಮತ್ತು ಇಲ್ಲಿದ ಬಂದೈತಿ. ಸೊ ಈ ರೇಂಜ್ ಒಂದು ಸೆಲ್ಲಿಂಗ್ ರೇಂಜ್ ಐತಿ. ಬಟ್ ಇವತ್ತೇನಾಕೈತೆ ಅಂದ್ರೆ ಅದು ಸಪೋರ್ಟಾಗಿ ವರ್ಕ್ ಮಾಡ್ತೈತಿ. ಸೊ ಇದನ್ನ ನಾನು ಏನು ಮಾಡ್ತೀನಿ, ಇವಾಗ 5 ಮಿನಿಟ್ಗೆ ಶಿಫ್ಟ್ ಮಾಡಿದೆ ಅಂದರೆ ಸೊ ನೋಡಿ ರೇಂಜ್ ಯಾವ ರೀತಿ ಫೈಂಡ್ ಔಟ್ ಆಯ್ತು ಅಂತೇಳಿ. ಸೊ 5 ಮಿನಿಟ್ ಒಳಗೆ ಇದನ್ನ ಓಪನ್ ಮಾಡಿದ್ಮೇಲೆ ನಾನೇನು ಮಾಡ್ತೀನಿ, ಡೈರೆಕ್ಟ್ ಇನ್ನು ಆಪ್ಷನ್ ಒಳಗೆ ಹೋಗ್ಬೇಕಂದ್ರೆ 3 ಲೇಔಟ್ ತೊಗೋತೀನಿ. 3 ಲೇಔಟ್ ತೊಗೊಂಡ್ಮೇಲೆ ಇಲ್ಲೇ ಒಂದು ಸೈಡ ಸಿ ಸೈಡ್ ಪ್ಲ್ಯಾನ್ ಮಾಡ್ತೀನಿ. 50 ಎಟ್ ದ ಮನಿ ಈ ಸೈಡ ಸಿ ಹಾಕೋತೀನಿ 150. ಆ್ಯಂಡ್ ಈ ಸೈಡ ಪುಟ್ 150 21,000 25,150 ಸಾರಿ. ಸೊ ಇವಾಗ ಪ್ರೀಮಿಯಮ್ ಒಳಗೆ ಇದನ್ನೇನ ನಾವು ಬೈಯಿಂಗ್ ಝೋನ ಆ್ಯಂಡ್ ಸೆಲ್ಲಿಂಗ್ ಝೋನ ಫೈಂಡ್ ಔಟ್ ಮಾಡಬೇಕು. ಈಗ ಸಿ ಸೈಡ್ ಮಾಡೋಣ. ಸಿ ಸೈಡ್ 15 ಮಿನಿಟ್ ಹಾಕೊಂಡಾಗ ಬೈಯಿಂಗೇ ಇಲ್ಲೇ ಐತಿ. ಸೊ ಬೈಯಿಂಗ್ ಲಾಸ್ಟ್ ಬೈಯಿಂಗ್ ಎಲ್ಲಿದೆ ಬಂದೈತಿ. ಸೊ ವೀಕ್ ಹಿಡ್ದ ನಾವು ಮಾರ್ಕ್ ಮಾಡಿ ಇಡೋಣ. ಆ್ಯಂಡ್ ಇದ್ರೊಳಗೆ ಸೆಲ್ಲಿಂಗ್ ಝೋನ್ ಇಲ್ಲೈತಿ. ಸಾರಿ, ಸೆಲ್ಲಿಂಗ್ ಝೋನ ಆ್ಯಂಡ್ ಲಾಸ್ಟ್ ಸೆಲ್ಲಿಂಗ್ ಝೋನ್ ಇದೈತಿ. ಯಾಕಂದ್ರೆ ಸ್ವಿಂಗ್ ಆಗೈತಿ ಆ್ಯಂಡ್ ಇಲ್ಲಿದೆ ಮತ್ತು ಮಾರ್ಕೆಟ್ ಡೌನ್ ಬಂದೈತಿ. ಆ್ಯಂಡ್ ಅದೇ ರೀತಿ ಇದರ ಲಾಸ್ಟ್ ಸ್ವಿಂಗ್ ಇಲ್ಲಿದೆ ಬೈಯಿಂಗ್ ಬಂದಿತ್ತು, ಬಟ್ ಅಲ್ಲಿದನ ಸೆಲ್ಲಿಂಗ್ ಬಂದೈತಿ. ಸೊ ಇಂಪಾರ್ಟೆಂಟ್ ಆಗ್ತಾವೆ. ಸೊ ಇದನ್ನ 5 ಮಿನಿಟ್ಗೆ ಶಿಫ್ಟ್ ಮಾಡ್ತೀನಿ. 5 ಮಿನಿಟ್ಗೆ ಶಿಫ್ಟ್ ಮಾಡಿದೆ. ಆ್ಯಂಡ್ ಅದೇ ರೀತಿ ನಾವು ಪಿ ಸೈಡ್ ಬರೋಣ. ಇವಾಗ ಇದನ್ನ ಆಲ್ರೆಡಿ ಮಾರ್ನಿಂಗ್ 9-7 ಪ್ರೀ ಮಾರ್ಕೆಟ್ ಏನು ಓಪನ್ ಆಗಿರ್ತೈತಲ್ಲ ಅವಾಗ ಮಾಡ್ಕೋಬೇಕಾ. ಬಟ್ ನಾನು ಲೇಟ್ ಆಗಿರೋ ಕಾರಣದಿಂದ ಇವಾಗ ಮಾಡತ್ತೀನಿ. ಸೊ ಯಾವ ರೀತಿ ಮಾಡತ್ತೇನೆ ಅನ್ನೋದು ನಿಮ್ಗೆ ತೋರಿಸ್ಕೊಡತ್ತೀನಿ. 15 ಮಿನಿಟ್ ಟೈಮ್ ಫ್ರೇಮ್ ಹಾಕೋತೀನಿ ಪುಟ್ ಒಳಗೆ. ಆ್ಯಂಡ್ ಬೈಯಿಂಗ್ ಝೋನ್
ಫಸ್ಟ್ ಇಲ್ಲೇ ಬೈಯಿಂಗ್ ಝೋನ್ ಇಲ್ಲಿದೆ ಬಂದೈತಿ, ಲಾಸ್ಟ್ ಬೈಯಿಂಗ್ ಇಲ್ಲಿದೆ ಬಂದೈತಿ ಮಾರ್ಕೆಟ್ದಾಗ. ಸೊ ಇದನ್ನ ಮಾರ್ಕ್ ಮಾಡೀನಿ. ಆ್ಯಂಡ್ ಈ ಥರ ಸೆಲ್ಲಿಂಗ್ ಝೋನ್ ಸ್ವಿಂಗ್ ಆದಮೇಲೆ ಇಲ್ಲಿದನ್ನು ಬಂದೈತಿ ಒಂದು. ಆ್ಯಂಡ್ ಹೈ ಸ್ವಿಂಗ್ ಇಲ್ಲೈತಿ. ಸೊ ಇವಾಗ ನಾನು ಏನು ಮಾಡ್ತೀನಿ, ಇದನ್ನ 5 ಮಿನಿಟ್ಗೆ ಶಿಫ್ಟ್ ಮಾಡ್ತೀನಿ. 5 ಮಿನಿಟ್ಗೆ ಶಿಫ್ಟ್ ಮಾಡಿದ್ಮೇಲೆ ನೋಡಿ ಯಾವ ರೀತಿ ಮಾರ್ಕೆಟ ನಿನ್ನೆ ಬೈಯಿಂಗ್ ಝೋನ್ದಿಂದ ಸ್ವಲ್ಪ ಮೂಮೆಂಟಮ್ ಬಾರ್ ಆಯ್ತು ಅಂತೇಳಿ. ಬಟ್ ಸಡನ್ನಾಗಿ ಟ್ರೇಡ್ ಮಾಡೋಕ್ಕೆ ಹೋಗ್ಬಾರ್ದು. ನಿಮ್ಗಲ್ಲಿ ಈಗ ರೆಡ್ ಕ್ಯಾಂಡಲ್ ಬಂದೈತಿ, ಗ್ರೀನ್ ಕ್ಯಾಂಡಲ್ ಬಂದೈತಿ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ವ್ಯಾಲ್ಯೂಮ್ ನೋಡಬೇಕು. ವ್ಯಾಲ್ಯೂಮ್ ಗ್ರೀನ್ ಕ್ಯಾಂಡಲ್ದಾಗ ಹೆಚ್ಚು ಬಂದೈತಿ. ನೆಕ್ಸ್ಟ್ ಕ್ಯಾಂಡಲ್ದಾಗ ಏನಾದರೂ ವ್ಯಾಲ್ಯೂಮ್ ಕಮ್ಮಿ ಬಂತಂದ್ರೆ ರೆಡ್ ಕ್ಯಾಂಡಲ್ದಾಗ ಸೆಲ್ಲಿಂಗ್ದಾಗ ಕಮ್ಮಿ ಬಂತಂದ್ರೆ ನೆಕ್ಸ್ಟ್ ಏನಾದರೂ ರೆಡ್ ಕ್ಯಾಂಡಲ್ ಹೈ ಏನಾದರೂ ಕ್ರಾಸ್ ಆದ್ರೆ ನಾವು ಒಂದು ಬೈಯಿಂಗ್ ಗೆಟ್ ಹತ್ರ ಸ್ಟಾಪ್ ಲಾಸ್ ಇಡ್ಬೋದು. ಇದೇ ರೀತಿ ಪ್ಲ್ಯಾನ್ ಮಾಡ್ತೀನಿ. ನೋಡೋಣ, ಇವಾಗಾದರೂ ಅನಾಲಿಸಿಸ್ ಮಾಡೀವಿ. ಇನ್ನು ಏನಾದರೂ ಮಾರ್ಕೆಟ್ ಅಪಾರ್ಚುನಿಟಿ ಕೊಡ್ತೈತೆ ನೋಡೋಣ. ಅಪಾರ್ಚುನಿಟಿ ಕೊಟ್ಟರೆ ಟ್ರೇಡ್ ಮಾಡ್ತೀನಿ. ಟ್ರೇಡ್ ಮಾಡಿ ನಿಮ್ಗೆ ಏನಾಗೈತೆ ಅನ್ನೋದು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸ್ಟೇ ಟ್ಯೂನ್. ಯಾವ ರೀತಿ ಅನಾಲಿಸಿಸ್ ಮಾಡಿದ್ವಲ್ಲ, ಸೊ ಮಾರ್ಕೆಟ್ ಇಲ್ಲಿದೆ ಸಪೋರ್ಟ್ ತೊಗೋತೈತೆ ಅಂತೇಳಿ ಸಪೋರ್ಟ್ ತೊಗೊಂಡು ಅದೇ ರೀತಿ ಇಲ್ಲೇನು ಬೈಯಿಂಗ್ ಝೋನ್ದಿಂದ ಮಾರ್ಕೆಟ್ ನೋಡಿ 57 ರೂಪೀಸಿಂದ ಎಲ್ಲಿವರೆಗೆ 66 ಹೋಗೈತಿ. 10 ಪಾಯಿಂಟ್ ನಮ್ಗೆ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಬೋದೈತೆ. ಬಟ್ ಅಪಾರ್ಚುನಿಟಿ ಸಿಗಲಿಲ್ಲ. ಕ್ಯಾಂಡಲ್ ಲೋ ಬಂದು ಡೈರೆಕ್ಟ್ ಹೈಗೋ ಕ್ಲೋಸ್ ಆಯ್ತದ. ಸೊ ಲೆಟ್ ಸಿ, ಮತ್ತೇನಾದರೂ ಅಪಾರ್ಚುನಿಟಿ ಫೈಂಡ್ ಔಟ್ ಆದರೆ ಟ್ರೇಡ್ ಮಾಡ್ತೀನಿ. ಇವತ್ತು ಎಕ್ಸ್ಪೈರ್ ಇರೋದ್ರಿಂದ ಭಾಳ ಕೇರ್ಫುಲ್ಲಾಗಿ ಟ್ರೇಡ್ ಮಾಡ್ಬೇಕು. ಯಾಕಂತಂದ್ರೆ ಪ್ರೀಮಿಯಮ್ ಡಿಕೆ ಭಾಳ ಮಾಡ್ತಾರೆ ಇವತ್ತು. ಆ್ಯಂಡ್ ಮಾರ್ಕೆಟ್ ಇದ್ದಾಗ ಏನು ಮಾಡ್ತಾರೆ, ಟ್ರ್ಯಾಪಿಂಗ್ ಮಾಡ್ತಾರೆ. ಎರಡು ಸೈಡ್ ಮೂಮೆಂಟಮ್ ಮಾಡೋಕ್ಕೆ ನೋಡಿ ರಿಟೇಲರ್ದ ದುಡ್ಡನ್ನ ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ನಾವು ವೇಟ್ ಮಾಡಿ ಪೇಷನ್ಸ್ಲಿ ಟ್ರೇಡ್ ಮಾಡಬೇಕು. ಸ್ಟಾರ್ಟಿಂಗ್ ಏನು 15 ಮಿನಿಟ್ದಾಗ ಟೈಮ್ ಫ್ರೇಮ್ದಾಗ ನಾವು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಝೋನ್ನ ಏನು ಮಾರ್ಕ್ ಮಾಡಿದ್ವಲ್ಲ. ಸೊ ಇವಾಗ ನೋಡಿರಿ ಸಪ್ಲೈ ಝೋನ್ದಿಂದ ಮಾರ್ಕೆಟ ಡೌನ್ ಬರೈತಿ. ಆ್ಯಂಡ್ ಅದೇ ಪುಟ್ ಒಳಗೆ 25,150 ಪುಟ್ ಒಳಗೆ ಅಲ್ಲೇ ಡಿಮ್ಯಾಂಡ್ ಝೋನ್ನ ಮಾರ್ಕ್ ಮಾಡಿದ್ದೆವು. ಸೊ ಅಲ್ಲಿದೆ ಮಾರ್ಕೆಟ್ ಯಾವ ರೀತಿ ಮೂಮೆಂಟಮ್ ಆಯ್ತು ಅಂತೇಳಿ. ಸೊ ಇದೇ ರೀತಿ ನೀವು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಝೋನ್ದಿಂದ ಟ್ರೇಡ್ ಮಾಡೋದನ್ನ ಕಲಿಬೇಕಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ನ ಒತ್ತಿ. ಥ್ಯಾಂಕ್ ಯು.